ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರ, ಹಿರಿಯರೇ, ಯೌವನಸ್ಥರೇ, ಯೇಸು ಕ್ರಿಸ್ತನ ಅತಿ ಮಧುರವಾದ ಪರಿಶುದ್ಧ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ನಾನು ನಂಬುತ್ತಾ ಇದ್ದೇನೆ. ಆ ದೇವಾದಿ ದೇವನು ತಾನೇ ನಿಮ್ಮೊಟ್ಟಿಗೂ ನಿಮ್ಮ ಕುಟುಂಬದೊಟ್ಟಿಗೂ ಇಂದು ಎಂದು ನಿರಂತರವಾಗಿರಲಿ. ನನ್ನ ಪ್ರಿಯ ದೇವಜನವೇ, ಲೋಕದ ಜನ ಹೇಳುತ್ತಾರೆ ನಾವು ದೇವರನ್ನು ಹುಡುಕಿ ಹೋಗಬೇಕು ಎಂಬುದಾಗಿ. ಅದಕ್ಕಾಗಿ ಅನೇಕ ಜನರು ಬೆಟ್ಟಗಳಿಗೂ ನದಿಗಳಿಗೂ ದೂರ ಸ್ಥಳಗಳಿಗೂ ದೇವರನ್ನು ಹುಡುಕಿಕೊಂಡು ನಡೆಯುತ್ತಾ ಹೋಗುತ್ತಾರೆ, ಪ್ರಯಾಸ ಪಡುತ್ತಾ ಹೋಗುತ್ತಾರೆ, ಹರಕೆಗಳನ್ನು ಕಟ್ಟುತ್ತಾ ದೇವರನ್ನ ನೋಡಬೇಕು ಎಂಬ ಹಂಬಲದಿಂದ, ಅನುಭವ ಮಾಡಬೇಕು ಎಂಬ ಹಂಬಲದಿಂದ ಹೋಗುತ್ತಾರೆ. ಆದರೆ ವಿಶೇಷ ಏನು ಗೊತ್ತಾ? ಬೈಬಲ್ನ ದೇವರು ನಾವು ಹುಡುಕಿ ಹೋಗಬೇಕಾಗಿಲ್ಲ, ಆ ದೇವರು ಹುಡುಕಿ ಬಂದವನು ಆಗಿದ್ದಾನೆ. ಹಾಲೆಲೂಯಾ! ಎಂಥ ಒಳ್ಳೆಯ ದೇವರಲ್ವಾ. ನಾವು ಹುಡುಕಬೇಕಾಗಿಲ್ಲ, ಹುಡುಕಿ ಹೋಗಬೇಕಾಗಿಲ್ಲ, ಆದರೆ ಆತನೇ ನಮ್ಮನ್ನು ಹುಡುಕಿ ಬಂದಿದ್ದಾನೆ. ಈ ದಿನ ಹುಡುಕಿ ಬಂದ ದೇವರು ನಿಮ್ಮೊಟ್ಟಿಗೆ ಏನು ಮಾತನಾಡಬೇಕೆಂದಿದ್ದಾರೋ ನೀವು ಕಾಯ್ತಾ ಇದ್ದೀರಲ್ವ? ಕೇಳಿಸಿಕೊಳ್ಳಲಿಕ್ಕೆ ಕರ್ತನು ನಿಮ್ಮೊಟ್ಟಿಗೆ ಮಾತನಾಡಲಿ. ಬನ್ನಿ, ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ 10ನೇ ವಚನ. ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂದು ಹೇಳಿದನು. ಹಾಲೆಲೂಯಾ! ನನ್ನ ಪ್ರಿಯ ದೇವಜನವೇ, ಇಲ್ಲಿ ದೇವರ ವಾಕ್ಯ ನಾವು ಹೇಳಿದ ಹಾಗೆ ಆತನು ನಮ್ಮನ್ನು ಹುಡುಕಿ ಬರುತ್ತಾರೆ. ಬೈಬಲಲ್ಲಿ ನೋಡುವಾಗ ಅನೇಕ ವಿಧವಾದಂಥ ಹುಡುಕುವಿಕೆಗಳು ಇದ್ದಾವೆ. ಆದರೆ ದೇವರೇ ನಮ್ಮನ್ನು ಹುಡುಕಿ ಬರುವುದಾದರೆ ಎಷ್ಟು ಚಂದವಾಗಿರುತ್ತಲ್ವ? ನಾವಾದರೆ ದೇವರಿಗಾಗಿ ಎಲ್ಲಿ ಹೋಗಿ ಹುಡುಕುವುದು? ಅನೇಕರು ಗಿಡಗಳಲ್ಲಿ ನೋಡುತ್ತಾರೆ, ಕಲ್ಲುಗಳಲ್ಲಿ ನೋಡುತ್ತಾರೆ, ಬೆಟ್ಟಗಳಲ್ಲಿ ನೋಡುತ್ತಾರೆ, ಮನುಷ್ಯರಲ್ಲಿ ನೋಡುತ್ತಾರೆ, ಪ್ರಾಣಿಗಳಲ್ಲಿ ನೋಡುತ್ತಾರೆ, ಪಕ್ಷಿಗಳಲ್ಲಿ ನೋಡುತ್ತಾರೆ. ಕೊನೆಗೆ ಅಯ್ಯೋ ಇವರಾ ಅವರ ಇದಾ ಎಂದು ತಿಳಿಯದೆ ಬಾಧೆ ಪಡುತ್ತಾರೆ. ಆದರೆ ನಮಗಾದರೂ ಆತನೇ ನಮ್ಮನ್ನು ಹುಡುಕಿ ಬಂದಿರುವುದರಿಂದ ನಾವು ಯಾವುದಕ್ಕೂ ಚಿಂತೆ ಮಾಡಬೇಕಾಗಿಲ್ಲ. ಆತನು ನಮ್ಮನ್ನು ಅಕ್ಕರೆಯಿಂದ ಪ್ರೀತಿಯಿಂದ ಹುಡುಕಿ ಬಂದಿದ್ದಾನೆ. ಈ ಹುಡುಕುವಿಕೆಯು ನೋಡುತ್ತೇವೆ ಪ್ರಾರಂಭದಿಂದಲೂ ಬೈಬಲಲ್ಲಿ ನಾವು ನೋಡುತ್ತಾ ಇದ್ದೇವೆ. ನಿಮಗೆಲ್ಲ ಗೊತ್ತಿದೆಯಲ್ವ? ದೇವರು ಆದಾಮ ಅವ್ವಳನ್ನು ಹುಡುಕಿ ಬಂದನು ಎಂದು ದೇವರ ವಾಕ್ಯ ನಾವು ನೋಡುತ್ತೇವೆ. ಆದಿಕಾಂಡ ಗ್ರಂಥದಲ್ಲಿ 3ನೇ ಅಧ್ಯಾಯ 8ರಿಂದ 10 ವಚನಗಳ ತನಕ ಓದಿದರೆ, ಆ ಸ್ತ್ರೀ ಪುರುಷರು ಆತನ ಸಪ್ಪಳವನ್ನು ಕೇಳಿ ಆತನಿಗೆ ಕಾಣಿಸಬಾರದೆಂದು ತೋಟದ ಮರಗಳ ಹಿಂದೆ ಅಡಗಿಕೊಂಡರು. ಯೆಹೋವ ದೇವರು ಮನುಷ್ಯನನ್ನು ನೀನು ಎಲ್ಲಿರುತ್ತೀ ಎಂದು ಕೂಗಿ ಕೇಳಲು. ನೋಡಿದ್ರೆ ದೇವರು ಏನು ಗೊತ್ತಿಲ್ವ? ಆತನಿಗೆ ಗೊತ್ತಿದೆ. ಆದರೂ ಕೂಡ ಅವರ ಒಂದು ಪರಿಸ್ಥಿತಿ ದೇವರ ಮುಂದೆ ಬರುವಂತೆ ಅವರು ನೀನು ಎಲ್ಲಿದ್ದೀಯಾ ಎಂದು ಹುಡುಕುತ್ತಾ ಇದ್ದಾನೆ. ನಾವು ಕೂಡ ಅನೇಕ ಸಂದರ್ಭಗಳಲ್ಲಿ ದೇವರಿಗೆ ಕಾಣಿಸಿಕೊಳ್ಳಬಾರದು. ನಾನು ತಪ್ಪಿದಸ್ತನು, ನಾನು ಆತನ ಮುಂದೆ ಬರೋಕ್ಕಾಗಲ್ಲ ಅಂತ ನಾವು ಅಂದುಕೊಂಡಿರಬಹುದು. ಆದರೂ ನಾವು ಪಾಪಿಗಳಾಗಿದ್ದಾಗಲೂ ಆತನು ನಮ್ಮನ್ನು ಹುಡುಕಿ ಬಂದನಂತೆ. ಅದೇ ವಾಕ್ಯ ಹೇಳಿದ್ದು ಲೂಕ 19. ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ಏನಕ್ಕೆ ಬಂದನು? ರಕ್ಷಿಸುವುದಕ್ಕೆ ಬಂದನು. ಈ ದಿನ ನಿಮ್ಮ ಕುಟುಂಬ ಕೆಟ್ಟು ಹೋಗಿರಬಹುದು, ನಿಮ್ಮ ಮನೆಯಲ್ಲಿರುವಂಥ ವ್ಯಕ್ತಿಗಳು ದಾರಿ ತಪ್ಪಿರಬಹುದು, ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳಿದೆ ಅವಿಧೇಯತೆಯನ್ನು ಸೂಚಿಸ್ತಾ ಇರಬಹುದು, ತಮ್ಮದೇ ತೀರ್ಮಾನಗಳನ್ನು ತೆಗೆದುಕೊಂಡು ತಮ್ಮ ಇಷ್ಟಾನುಸಾರವಾಗಿ ನಡೆಯುತ್ತಿರಬಹುದು. ಈ ಕೆಟ್ಟು ಹೋಗಿರುವುದನ್ನು ರಕ್ಷಿಸುವುದಕ್ಕೆ, ಸರಿಪಡಿಸುವುದಕ್ಕಾಗಿಯೇ ಪರಲೋಕದ ಪರಮ ತಂದೆಯಾದ ದೇವರು, ಮಹಿಮಾ ಸ್ವರೂಪನಾದ ದೇವರು ಲೋಕಕ್ಕೆ ಬಂದನು ಎಂದು ನಾವು ನೋಡುತ್ತಾ ಇದ್ದೇವೆ. ಆದರೆ ಮೊಟ್ಟ ಮೊದಲನೇದಾಗಿ ಆದಿಯಲ್ಲಿಯೇ ನಾವು ನೋಡುತ್ತಾ ಇದ್ದೇವೆ, ಆದಾಮ ಅವ್ವಳನ್ನು ಹುಡುಕಿ ಬಂದ ದೇವರು ಎಂಬುದನ್ನು ನಾವು ನೋಡುತ್ತಾ ಇದ್ದೇವೆ. ಎರಡನೇದಾಗಿ ಯೇಸು ಸ್ವಾಮಿಯ ಮುಖಾಂತರವಾಗಿ ದೇವರು ಏನು ಮಾಡ್ತಾ ಇದ್ದಾನೆ? ನಮ್ಮನ್ನು ಹುಡುಕುತ್ತಿದ್ದಾನೆ ಎಂದು ನೋಡುತ್ತಾ ಇದ್ದೇವೆ. ಯೇಸು ಸ್ವಾಮಿ ಲೋಕಕ್ಕೆ ಬಂದನು. ಏನಕ್ಕೆ ಬಂದನು? ಆತನು ಯಾರು ದಾರಿ ತಪ್ಪಿ ಹೋಗಿದ್ದಾರೋ,
ಕುರುಬನಿಲ್ಲದ ಕುರಿಗಳ ಹಾಗೆ ತೊಳಲಿ ಬಳಲಿ ಹೋಗಿದ್ದಾರೋ, ದೇವರ ಮಾತಿಗೆ ಅವಿಧೇಯತೆಯನ್ನು ಸೂಚಿಸಿ ಮುಳ್ಳಿನ ಪೊದೆಯಲ್ಲಿ ಸಿಕ್ಕಿಕೊಂಡಿದ್ದಾರೋ. ಏನಿ ಮುಳ್ಳಿನ ಪೊದೆಯಪ್ಪ? ಹೌದು, ಕೆಲವು ಸಾರಿ ದ್ರೋಹಿಗಳು, ಶತ್ರುಗಳು ಆಗಿರುವ ಬಲೆಗಳು ಮುಳ್ಳಿನ ಪೊದೆಗಳು. ಲೋಕದ ಆಶೆಯು ಮುಳ್ಳಿನ ಪೊದೆ. ನಮಗೆ ಗೊತ್ತಿಲ್ದಿರ ಅದೇನೋ ಪರವಾಗಿಲ್ಲ ಬಿಡು ಅಂತ ಹೋಗ್ತೇವೆ, ಆಚೆ ಬರೋಕ್ಕಾಗಲ್ಲ. ಸಾಲ ಮಾಡುವಾಗ ಅದು ಸುಲಭ ಅಂತ ಒಳಕ್ಕೆ ಹೋಗ್ತೇವೆ, ಆಚೆ ಬರೋಕ್ಕಾಗಲ್ಲ. ವ್ಯಾಮೋಹ, ವ್ಯಭಿಚಾರ, ಪ್ರೀತಿ, ಕೆಲವು ಪ್ರೀತಿಗಳು ಅಂದರೆ ಒಳಗೆ ಹೋಗುವುದು ಮಾತ್ರನೇ, ಹೊರಗೆ ಬರಲಿಕ್ಕೆ ನಮಗೆ ಗೊತ್ತಾಗಲ್ಲ. ನಮ್ಮನ್ನು ಬಿಡಿಸುವುದಕ್ಕೆ ದೇವರೇ ಬರಬೇಕು. ಕುಡುಕತನ, ಎಲ್ಲ ಕೆಟ್ಟತನವನ್ನು, ಎಲ್ಲ ರೂಢಿಗಳನ್ನು, ಎಲ್ಲ ಲೌಕಿಕ ನಶೆಗಳನ್ನು ಕಲ್ತ್ಕೊಂಡ್ಬಿಟ್ಟು ಅಯ್ಯೋ ಇದರಿಂದ ಹೊರಗಡೆ ಬರೋಕ್ಕಾಗ್ತಾ ಇಲ್ಲವೇ ಒದ್ದಾಡ್ತಾ ಇರ್ತಾರೆ. ಅವರ ಶಕ್ತಿ, ಜ್ಞಾನ, ಪ್ರಯತ್ನ ಬಿಡಿಸಲಾರದು. ದೇವರು ಬರಬೇಕು. ಹೇಗೆ 100 ಕುರಿಗಳಲ್ಲಿ 1 ಕುರಿ ತಪ್ಪಿಸಿಕೊಂಡು ಮುಳ್ಳಿನ ಪೊದೆಯಲ್ಲಿ ಬಿತ್ತೋ, ಆ ಕಲ್ಲು ಬಂಡೆಯಲ್ಲಿ ಸಿಕ್ಕಿಕೊಂಡಿತೋ, ಅದೇ ರೀತಿಯಲ್ಲಿ ನಾವು ಕೂಡ ಸಿಕ್ಕಿಕೊಂಡಿರ್ತೇವೆ. ಆಗ ನಮ್ಮನ್ನು ಕುರುಬನಂತೆ ಕರ್ತನು ಹುಡುಕಿ ಬಂದು ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ನಮ್ಮನ್ನು ನಡೆಯುತ್ತಾನೆಂಬುದಾಗಿ ದೇವರ ವಾಕ್ಯ ಹೇಳುತ್ತಾ ಇದೆ. ಇಲ್ಲಿ ನೋಡುವಾಗ ಖಂಡಿತವಾಗಿ ಆತನು ನಮ್ಮನ್ನು ಹುಡುಕಿ ಬರುತ್ತಾನೆ. ಒಬ್ಬೊಬ್ಬರನ್ನು ಆತನು ಸಂಧಿಸಬೇಕಾದರೂ ಅವರ ಪರಿಸ್ಥಿತಿಯನ್ನು ತಿಳಿದು ಅವರ ಮನೋವೇದನೆಯನ್ನು ಅರಿತು ಅವರಿಗೆ ಉತ್ತರಿಸಲಿಕ್ಕಾಗಿ ಆತನು ಬರುವಂಥವನಾಗಿದ್ದಾನೆ. ಅನೇಕ ಸಂದರ್ಭಗಳಲ್ಲಿ ಯೇಸು ಸ್ವಾಮಿ ನಾವು ನೋಡುತ್ತೇವೆ, ಗೆನಜರೇತ್ ಒಂದು ತೀರಕ್ಕೆ ಹೋಗಬೇಕಾದರೂ, ಸಮಾರ್ಯದ ಪಟ್ಟಣಕ್ಕೆ ಹೋಗಬೇಕಾದರೂ, ಗಲಿಲಾಯಕ್ಕೆ ಹೋಗಬೇಕಾದರೂ ಒಂದು ಉದ್ದೇಶವನ್ನು ದೇವರು ಇಟ್ಟುಕೊಂಡು ಹೋಗಿದ್ದರು. ಅಲ್ಲಿ ಯಾರನ್ನು ಸಂಧಿಸುವುದಕ್ಕೆ, ಯಾರನ್ನು ಕರೆಯುವುದಕ್ಕೆ, ಯಾರನ್ನು ಆದರಿಸುವುದಕ್ಕೆ, ಸಾಂತ್ವನ ಮಾಡಲಿಕ್ಕೆ ಆತನು ಹೋಗಿದ್ದನು. ಅದೇ ರೀತಿಯಲ್ಲಿ ನಾವು ನೋಡುತ್ತಾ ಇದ್ದೇವೆ, ಯೇಸು ಸ್ವಾಮಿ ಸಮಾರ್ಯ ಸೀಮೆಗೆ ಬೇಕಂತ ಆತನು ಹೋಗುತ್ತಾನೆಂದು ದೇವರ ವಾಕ್ಯ ಹೇಳುತ್ತದೆ. ಯೋಹಾನನು ಬರೆದ ಸುವಾರ್ತೆಯಲ್ಲಿ 4ನೇ ಅಧ್ಯಾಯ ಅದರ 4ನೇ ವಚನದಲ್ಲಿ ಆತನು ಸಮಾರ್ಯ ಸೀಮೆಯನ್ನು ಹಾದು ಹೋಗಬೇಕಾಯಿತು ಎಂದು ನಾವು ನೋಡುತ್ತಾ ಇದ್ದೇವೆ. ಆತನು ಸಮಾರ್ಯ ಸೀಮೆಯನ್ನು ಯಾಕೆ ಹಾದು ಹೋಗಬೇಕಾಗಿತ್ತು? ಯಾಕೆಂದರೆ ಅಲ್ಲಿದ್ದಂಥ ಸಮಾರ್ಯ ಸ್ತ್ರೀಯನ್ನು ಸಂಧಿಸಬೇಕಾಗಿತ್ತು. ಯಾಕೆಂದರೆ ಆಕೆಯ ಪರಿಸ್ಥಿತಿ ಬಹು ಘೋರವಾಗಿತ್ತು. ಬಹಳ ದುಃಖದಿಂದ, ಬಹಳ ವೇದನೆಯಿಂದ, ಒಂಟಿಯಾಗಿ ಮಧ್ಯಾಹ್ನದ ಸಮಯದಲ್ಲಿ ನೀರನ್ನು ಸೇದುವುದಕ್ಕಾಗಿ ಆಯಾಸಗೊಂಡವಳಾಗಿ, ಬಲಹೀನಗೊಂಡವಳಾಗಿ, ಕೈಬಿಡಲ್ಪಟ್ಟವಳಾಗಿ, ಒಂಟಿಯಾಗಿ ಆಕೆಯು ಬರುತ್ತಾಳೆ. ಆಕೆಯೊಟ್ಟಿಗೆ ಯಾರೂ ಬರಲಿಲ್ಲ. ನಿಜನೇ, ಆಕೆ ಮಾಡ್ತಾ ಇರೋದು ತಪ್ಪೇ. ಆದರೂ ಆ ತಪ್ಪು ಯಾಕೆ ಮಾಡ್ತಾ ಇದ್ದಾಳೆ ಗೊತ್ತಾ? ಹೊಟ್ಟೆಯ ಪಾಡಿಗಾಗಿ, ಜೀವಿತಕ್ಕಾಗಿ ಅನೇಕರು ಆಕೆಯನ್ನು ಉಪಯೋಗಿಸಿಕೊಳ್ಳುತ್ತಾ ಇದ್ದರು. ಉಪಯೋಗಿಸಿಕೊಂಡು ಆಕೆಯನ್ನು ಮೋಸ ಮಾಡ್ತಾ ಇದ್ದರು. ಆದರೂ ಬದುಕಿಗಾಗಿ, ಹೊಟ್ಟೆಯ ಪಾಡಿಗಾಗಿ ಆಕೆ ಬಾಧೆ ಪಡ್ತಾ ಇದ್ಲು. ಅಂತಹ ಕೆಟ್ಟು ಹೋದ ಸ್ತ್ರೀಯನ್ನು, ಬಾಧೆಪಟ್ಟ ಸ್ತ್ರೀಯನ್ನು, ಒಂಟಿಯಾಗಿದ್ದಂಥ ಸಮಾರ್ಯ ಸ್ತ್ರೀಯನ್ನು ಯೇಸು ಸ್ವಾಮಿ ಸಂಧಿಸ್ತಾರೆ. ಯೇಸು ಸ್ವಾಮಿ ಸಂಧಿಸಿ ಆಕೆಯೊಟ್ಟಿಗೆ ಮಾತನಾಡ್ತಾಳೆ. ಅಮ್ಮ ಅಂತಾರೆ. ಅಮ್ಮ, ನಿನಗಿಂಥ ಪರಿಸ್ಥಿತಿ ಇದೆ, ಈ ಥರ ಇದೆ ಅಂದಾಗ ಆ ಮಗಳು ಅದನ್ನು ಕೇಳಿಸಿಕೊಂಡು, ನನ್ನ ಬಗ್ಗೆ ತಿಳಿದಿರುವ ಆತನು ಒಬ್ಬಾತನು, ಪ್ರವಾದಿಯಾಗಿರುವ ಆತನು, ದೇವರಾಗಿರುವ ಆತನು, ನನ್ನ ಬಗ್ಗೆ ಎಲ್ಲವನ್ನು ತಿಳಿದಿರುವ ಆತನು ಒಬ್ಬನು ಬಂದಿದ್ದಾನೆ ಅಂತ ಹೇಳಿ ಸುವಾರ್ತಿಗಳಾದಳು. ಹಾಲೆಲೂಯಾ. ನನ್ನ ಪ್ರಿಯ ದೇವಜನವೇ, ನೀವು ಕೂಡ ನಿಮ್ಮ ಜೀವಿತದಲ್ಲಿ ಬಹಳ ಕಷ್ಟಕರವಾದಂಥ ಸ್ಥಿತಿಯಲ್ಲಿದ್ದೀರಾ, ತುಂಬ ಬಾಧೆಯಲ್ಲಿದ್ದೀರಾ, ದೇವರು ನಿಮ್ಮನ್ನು ಹುಡುಕಿ ಬರ್ತಾನೆ. ಈ ವಾಕ್ಯ ನಿಮ್ಮೊಟ್ಟಿಗೆ ಯಾಕೆ ಬಂದಿದೆ ಗೊತ್ತಾ? ಇವತ್ತು ಈ ವಾಕ್ಯವನ್ನು ನೀವು ಯಾಕೆ ನೋಡ್ತಾ ಇದ್ದೀರಿ ಗೊತ್ತಾ? ಯಾಕೆಂದರೆ ದೇವರು ನಿಮ್ಮನ್ನು ನೋಡುವಂತೆ ಮಾಡ್ತಾ ಇದ್ದಾರೆ. ಪ್ರತಿನಿತ್ಯವೂ ನೀವು ನಮ್ಮನ್ನು ಯಾಕೆ ನೋಡುವಂತೆ ಮಾಡ್ತಾ ಇದ್ದಾನೆ ಗೊತ್ತಾ? ಯಾಕೆಂದರೆ ದೇವರು ನಿಮ್ಮನ್ನು ಪ್ರೀತಿಸಿದ್ದಾನೆ. ನನ್ನ ಮಕ್ಕಳನ್ನು ಪ್ರತಿನಿತ್ಯ ನಾನು ವಾಕ್ಯದೊಟ್ಟಿಗೆ ಅವರೊಟ್ಟಿಗೆ ಮಾತಾಡಬೇಕೆಂಬ ಹಂಬಲದಿಂದ ನಿಮ್ಮೊಟ್ಟಿಗೆ ಮಾತನಾಡ್ತಾನೆ. ಹಲ್ಲೆಲೂಯಾ. ಇವತ್ತು ದೇವಜನವೇ, ನೀವು ನಾನು ನೋಡುವಾಗ ಯೇಸು ಸ್ವಾಮಿ ಸಮಾರ್ಯ ಸ್ತ್ರೀಯನ್ನು ಆತನು ಹುಡುಕಿ ಬರುವುದನ್ನು ನಾವು ನೋಡುತ್ತಾ ಇದ್ದೇವೆ. ನಿಮ್ಮನ್ನು, ನನ್ನನ್ನು ದೇವರು ಹುಡುಕಿ ಬಂದಿದ್ದಾನೆಂದು ದೇವರು ವಾಕ್ಯ ಹೇಳ್ತದೆ. ನೀವು ಆಮೇಲೆ ನೋಡುತ್ತೀರಿ, ಯೇಸು ಸ್ವಾಮಿ ತನ್ನ ಶಿಷ್ಯರುಗಳನ್ನು ಆರಿಸಿಕೊಳ್ಳುವುದಕ್ಕಾಗಿ ಹುಡುಕಿ ಬಂದನು. ಹಲ್ಲೆಲೂಯಾ. ಹೌದು ದೇವಜನವೇ, ಆ ಬಲೆಗಳನ್ನು ತೊಳೆಯುತ್ತಿದ್ದ ಪೇತ್ರ, ಆಂದ್ರೆಯನನ್ನು ನೋಡಿ, ಅವನನ್ನು ನೋಡಿ ನನ್ನ ಹಿಂದೆ ಬಂದಿರಿ ಎಂದು ಕರೆಯುವುದಕ್ಕಾಗಿ ಬಂದನು. ಇವತ್ತು ನಿಮ್ಮನ್ನು, ನನ್ನನ್ನು
ಹುಡುಕಿ ಬಂದಿದ್ದಾನೆ. ನಿಮ್ಮ ಮೇಲೆ ಆತನ ಕೃಪೆ ಇದೆ. ಅದಕ್ಕೆ ನಿಮ್ಮೂರಲ್ಲಿ, ನಿಮ್ಮ ಜನಾಂಗದಲ್ಲಿ, ನಿಮ್ಮ ಮನೆಯಲ್ಲಿ ನಿಮ್ಮನ್ನು ದೇವರು ಹೆಸರು ಹಿಡಿದು ಕರೆದಿದ್ದಾನೆ. ಒಂದು ಉದ್ದೇಶವನ್ನು ಇಟ್ಟುಕೊಂಡು ಕರೆದಿದ್ದಾನೆ. ಆತನು ನಿಮ್ಮನ್ನು ಪ್ರೀತಿಸಿ ನಿಮ್ಮನ್ನು ಕರೆದಿದ್ದಾನೆ. ಕರ್ತನಿಗೆ ಸ್ತೋತ್ರ. ದೇವಜನವೇ, ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದ ಹಾಗೆ ನಮ್ಮನ್ನು ಹುಡುಕಿ ಆತನು ರಕ್ಷಿಸುವುದಕ್ಕೂ ನಮ್ಮನ್ನು ಹುಡುಕಿಕೊಂಡು ಬಂದಿರುವುದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡಬೇಕು. ಮಾತ್ರವಲ್ಲದೆ ದೇವರು ಮಗನ ಮೂಲಕವಾಗಿಯೂ ದೇವರು ಪವಿತ್ರಾತ್ಮನ ಮೂಲಕವಾಗಿಯೂ ಹುಡುಕಿ ಬಂದನು. ನೋಡಿ, ಆದಿಯಲ್ಲಿ ದೇವರು ತಾನೇ ಸ್ವತಃ ಆತನೇನು ಮಾಡ್ತಾನೆ, ಹುಡುಕುತ್ತಾನೆ. ಯೇಸುವಿನ ಮೂಲಕ ಕೆಟ್ಟು ಹೋಗಿರುವವರನ್ನು ಹುಡುಕುತ್ತಾನೆ. ಈ ಕಾಲದಲ್ಲಿ ಪವಿತ್ರಾತ್ಮನ ಮೂಲಕವಾಗಿ ದಾರಿ ತಪ್ಪುವವರನ್ನು ಹುಡುಕುತ್ತಾ ಇದ್ದಾನೆ. ಅದನ್ನು ದೇವರ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ದೇವರು ನಮ್ಮ ಒಬ್ಬೊಬ್ಬರನ್ನು ಹುಡುಕುತ್ತಾ ಇದ್ದಾನೆ. ಕೆಟ್ಟು ಹೋಗಿರುವುದನ್ನು ಈ ಕಾಲದಲ್ಲಿಯೂ ಈಗಲೂ ಕೂಡ ದೇವಾದಿ ದೇವನು ಹುಡುಕುವುದನ್ನು ನಾವು ನೋಡುತ್ತಾ ಇದ್ದೇವೆ. ಯೋಹಾನನು ಬರೆದ ಸುವಾರ್ತೆ 16ನೇ ಅಧ್ಯಾಯ ಅದರ 8ನೇ ವಾಕ್ಯದಲ್ಲಿ ನಮಗೆ ಈ ರೀತಿಯಾಗಿ ಬರೆದಿರುವುದನ್ನು ನಾವು ನೋಡುತ್ತಾ ಇದ್ದೇವೆ. 8ನೇ ವಾಕ್ಯದಲ್ಲಿ ಏನೆಂದರೆ, ಇವನು ಜಾಣತನ ಮಾಡಿದನು, ಇವನ ಎಂದು ಹೊಗಳಿದರು. ಯಾಕೆಂದರೆ ಲೌಕಿಕರು ತಮ್ಮಂಥವರ ವಿಷಯದಲ್ಲಿ ಬೆಳಕಿನ ರಾಜ್ಯದವರಿಗಿಂತಲೂ ಏನಾದರೂ ಜಾಣರಾಗಿದ್ದಾರೆ ಎಂದು ಹೇಳುತ್ತಾ ಇದ್ದಾರೆ. ಇಲ್ಲಿ ದೇವರು ವಾಕ್ಯ ಹೇಳ್ತಾ ಇರುವಂಥ ಮಾತು, ಪವಿತ್ರಾತ್ಮನು ನಮ್ಮನ್ನು ಜಾಣತನದ ಮೇಲೆ ಅಲ್ಲ, ನಮ್ಮನ್ನು ಆತನು ನಮ್ಮ ಮೂರ್ಖತನದ ಮೇಲೂ ಪಾಪದ ಮೇಲೂ ಹುಡುಕಿ ಬಂದಿದ್ದಾನೆ. ನಾವ್ಯಾರು ಜ್ಞಾನಿಗಳಲ್ಲ, ನಾವ್ಯಾರು ಇದ್ದವರಲ್ಲ, ಉಳ್ಳವರಲ್ಲ. ಆದರೆ ದೇವರು ಪವಿತ್ರಾತ್ಮನ ಮೂಲಕವಾಗಿ ನಮ್ಮನ್ನು ಏನಂದರೆ ಕೆಟ್ಟು ಹೋಗಿರುವವರನ್ನು, ದೂರವಾಗಿರುವವರನ್ನು ಹುಡುಕಿ ಬಂದಿದ್ದಾನೆಂದು ದೇವಾದಿ ದೇವನ ವಾಕ್ಯ ಹೇಳುತ್ತಾ ಇದೆ. ದೇವರ ವಾಕ್ಯ ಅದರಲ್ಲಿ ದೇವರ ವಾಕ್ಯ ಹೇಳ್ತಾ ಇರುವುದೇನೆಂದರೆ, ಆತನು ಬಂದು ಪಾಪ, ನೀತಿ, ನ್ಯಾಯ ತೀರುವಿಕೆ ಈ ವಿಷಯಗಳಲ್ಲಿ ಲೋಕಕ್ಕೆ ಅರಿವನ್ನು ಹುಟ್ಟಿಸಿದನು ಎಂದು ಹೇಳ್ತಾ ಇದೆ. ಇದು ಯೋಹಾನನು ಬರೆದ ಸುವಾರ್ತೆ 16:8. ಆ್ಯಕ್ಚುಲಿ ಅದು ಲೂಕ 16:8 ಅಲ್ಲ, ಅದು ಯೋಹಾನ 16:8. ಪವಿತ್ರಾತ್ಮನು ಬಂದು ನಿಮಗೆ ಪಾಪ, ನೀತಿ, ನ್ಯಾಯ ತೀರ್ಪು ವಿಷಯದಲ್ಲಿ ಲೋಕಕ್ಕೆ ಅರಿವನ್ನು ಹುಟ್ಟಿಸುವುದಕ್ಕೆ ಬಂದನು. ನಾವು ತಪ್ಪಿ ಹೋಗಿದ್ದೇವೆ, ಪಾಪದಲ್ಲಿ ತಪ್ಪಿ ಹೋಗಿದ್ದೇವೆ, ಅನ್ಯಾಯದಲ್ಲಿ ತಪ್ಪಿ ಹೋಗಿದ್ದೇವೆ, ಲೋಕದಲ್ಲಿ ತಪ್ಪಿ ಹೋಗಿದ್ದೇವೆ. ನಮ್ಮನ್ನು ಹುಡುಕಿ ಆತನು ರಕ್ಷಿಸುವುದಕ್ಕಾಗಿ ಪವಿತ್ರಾತ್ಮನ ಮೂಲಕವಾಗಿ ನಮ್ಮನ್ನು ಹುಡುಕುತ್ತಾ ಇದ್ದಾನೆ. ಹಲ್ಲೆಲೂಯಾ. ಇವತ್ತು ದೇವ್ರ ವಾಕ್ಯ ನಮಗೆ ಹೇಳೋದೇನೆಂದರೆ, ಹೇಗೆ ದೇವರು ನಮ್ಮನ್ನು ಹುಡುಕುತ್ತಾನೆಂದರೆ ತನ್ನ ವಾಕ್ಯದ ಮೂಲಕವಾಗಿ ಈ ದಿನಗಳಲ್ಲಿ ಹುಡುಕುತ್ತಾ ಇದ್ದಾರೆ. ನಿಮಗೆ ಅರ್ಥ ಆಯ್ತಾ? ತಂದೆ ದೇವರು ಹುಡುಕುತ್ತಿದ್ದಾನೆ, ಯೇಸು ಕ್ರಿಸ್ತನ ಮೂಲಕವಾಗಿ ಹುಡುಕುತ್ತಿದ್ದಾನೆ, ಪವಿತ್ರಾತ್ಮನ ಮೂಲಕವಾಗಿ ಹುಡುಕುತ್ತಿದ್ದಾನೆ, ದೇವರ ವಾಕ್ಯದ ಮೂಲಕವಾಗಿ ನಮ್ಮನ್ನು ಹುಡುಕುತ್ತಾ ಇದ್ದಾರೆ. ಹೌದು ದೇವಜನವೇ, ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ, ಯಾಕೆಂದರೆ ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯ ಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನು ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂಥದ್ದು, ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂಥದ್ದು ಆಗಿದೆ. ಹಲ್ಲೆಲೂಯಾ. ನೋಡಿದರೆ ದೇವರ ವಾಕ್ಯ ಏನು ಮಾಡ್ತದೆ? ನಮ್ಮ ಹೃದಯಗಳನ್ನು ಪರೀಕ್ಷಿಸ್ತದೆ, ನಮ್ಮ ಮನಸ್ಸುಗಳನ್ನು ಪರೀಕ್ಷಿಸುತ್ತದೆ, ನಮ್ಮ ಮನೆಯನ್ನು ಪರೀಕ್ಷಿಸುತ್ತದೆ, ತಿದ್ದುತ್ತದೆ, ಕ್ರಮಶಿಕ್ಷಣ ಪಡಿಸುತ್ತದೆ. ದೇವರು ಆ ರೀತಿಯಾಗಿ ನಮ್ಮನ್ನು ಹುಡುಕುತ್ತಾ ಇದ್ದಾನೆ. ಈಗ ಅಂದುಕೊಳ್ಳಬಹುದು, ನಿಜಾನೇ ದೇವರು ಆದಾಮ ಅವಳಿಂದ ಹಿಡಿದು ಇಲ್ಲಿಯವರೆಗೂ ವಿಧ ವಿಧವಾಗಿ ಜನರನ್ನು ಹುಡುಕುತ್ತಾ ಇದ್ದಾನೆ. ಈ ವಾಕ್ಯವನ್ನು ಕೇಳುವ ದೇವಜನವೇ, ನಿಮ್ಮನ್ನು ಕೂಡ ದೇವರು ಹುಡುಕುತ್ತಾ ಇದ್ದಾರೆ. ಹಾಗಾದರೆ ಈ ರೀತಿ ದೇವರು ಹುಡುಕುವಾಗ ನಾವು ಏನು ಮಾಡಬಾರ್ದಪ್ಪ ಅಂತ ಹೇಳುವಾಗ, ಒಂದು, ನಾವು ದೇವರಿಂದ ಬಚ್ಚಿಟ್ಟುಕೊಳ್ಳಬಾರ್ದು. ಇದೇನು ದೇವರಿಗೆ ಕಾಣಿಸೋದಿಲ್ವಾ ಅಂದರೆ, ದೇವರಿಗೆ ಕಾಣಿಸುತ್ತೆ. ಆದರೆ ನಾವು ಬೇಕಂತ ನಾವು ದೇವರಿಂದ ಬಚ್ಚಿಟ್ಟುಕೊಳ್ಳಬಾರ್ದು. ಒಂದು ಪಕ್ಷಿ ಇದೆಯಂತೆ. ಆ ಪಕ್ಷಿ ಏನು ಮಾಡುತ್ತಂದರೆ, ಸಮುದ್ರದ ತೀರಗಳಲ್ಲಿ ಇರುತ್ತಂತೆ. ಅದು ಯಾವುದಾದ್ರೂ ಮನುಷ್ಯರನ್ನು ನೋಡಿದ್ರೆ ಏನು ಮಾಡುತ್ತೆ ಅಂತ ಗೊತ್ತದು? ಓಡಿ ಹೋಗ್ಬಿಟ್ಟು ಮಣ್ಣನ್ನು ಕೆರೆದು ಬಿಟ್ಟು ತಲೆಯನ್ನು ಒಳಗಡೆ ಬಚ್ಚಿಟ್ಕೊಂಡ್ಬಿಡುತ್ತಂತೆ. ತಲೆಯೊಳಗೆ ಬಚ್ಚಿಟ್ಕೊಂಡ್ಬಿಟ್ಟು ದೇಹ ಎಲ್ಲ ಆಚೆನೇ ಇರ್ತದೆ. ಅದೇನಂತ ಅದು ಅಂದುಕೊಳ್ಳುತ್ತಂತಂದರೆ, ನನ್ನ ತಲೆ ಒಳಗಡೆ ಇಟ್ಟಿರೋದ್ರಿಂದ, ನಾನು ಮಣ್ಣಲ್ಲಿ ಮುಚ್ಚಿಕೊಂಡಿರೋದ್ರಿಂದ ನನ್ನ ದೇಹ ಎಲ್ಲ ಕಾಣಿಸ್ತಾ ಇಲ್ಲ. ಆದರೆ
ನಾವು ಮನುಷ್ಯರು ಹಾಗೇನೆ, ದೇವರು ಮುಂದೆ ನಾವು ಕಣ್ಣು ಮುಚ್ಕೊಂಡು ಬಿಟ್ಟು ದೇವರು ನೋಡ್ತಾ ಇಲ್ಲ ಅಂದುಕೊಳ್ಳುತ್ತೇವೆ. ಇನ್ನು ಕೆಲವರು ಈ ಉದಾಹರಣೆಯನ್ನು ಹೇಳ್ತಾರೆ, ನಿಮ್ಗೆ ಗೊತ್ತಿದೆ, ಬೆಕ್ಕು ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿದ ಮಾತ್ರಕ್ಕೆ ಯಜಮಾನಿಗೆ ಗೊತ್ತಾಗಲ್ಲ ಅಂತಲ್ಲ, ಗೊತ್ತಾಗೇ ಗೊತ್ತಾಗುತ್ತೆ. ನಾನು ಕಣ್ಣು ಮುಚ್ಕೊಂಡಿದ್ದೇನೆ ಅಂದಕ್ಕೆ ಮಾತ್ರಕ್ಕೆ ಎಲ್ಲವೂ ಲೋಕ ಕಣ್ಣು ಮುಚ್ಚಿಕೊಂಡಿದೆ ಅಂತ ಅಲ್ಲ. ಅದೇ ರೀತಿಯಲ್ಲಿ ದೇವರು ಕಣ್ಣು ಮುಚ್ಚಿಕೊಂಡಿಲ್ಲ. ಆದರೆ ನಾವಾಗಿ ನಮ್ಮನ್ನು ನಾವೇನು ಮಾಡಬಾರ್ದು, ಬಚ್ಚಿಟ್ಟುಕೊಳ್ಳಬಾರ್ದು. ಯಾಕೆಂದರೆ ನಿಮ್ಮನ್ನು ನನ್ನನ್ನು ದೇವರು ನೋಡುತ್ತಾನೆ. ನಿಮಗೆ ಗೊತ್ತಿದೆ, ಲೂಕನು ಬರೆದ ಸುವಾರ್ತೆಯಲ್ಲಿ 18ನೇ ಅಧ್ಯಾಯದಲ್ಲಿ ಏನು ಮಾಡ್ತಾನೆ, ಕುಳ್ಳ ಜಕ್ಕಾಯನು ನಾನು ಯೇಸುವನ್ನು ನೋಡಬೇಕು, ಆದರೆ ಯೇಸು ನನ್ನನ್ನು ನೋಡಬಾರ್ದು. ಅದಕ್ಕೆ ಅವನು ಮರವನ್ನತ್ತಿ ಎಲೆಗಳ ಮಧ್ಯದಲ್ಲಿ ಕೂತ್ಕೊಂಡಂತೆ. ಬಿಡು, ಇಲ್ಲಿ ಯೇಸು ನನ್ನನ್ನು ನೋಡಲ್ಲ, ನಾನು ಆತನನ್ನು ನೋಡಿದ್ರೆ ಸಾಕು ಅಂತ. ಆದರೆ ದೇವರು ನಿನ್ನನ್ನು ಅನಾದಿ ಸಂಕಲ್ಪದಿಂದಲೇ ನೋಡಿದ್ದಾನಲ್ವ. ಆದ್ದರಿಂದ ನಾವು ಬಚ್ಚಿಟ್ಟುಕೊಂಡರೂ ಕೂಡ ದೇವರು ನಮ್ಮನ್ನು ಹುಡುಕಲಿಕ್ಕೆ ಸಾಧ್ಯ ಇದೆ. ನಮ್ಮ ಪಾಪಗಳನ್ನು ನಾವು ಬಚ್ಚಿಟ್ಟುಕೊಳ್ಳುವುದರಿಂದ ನಮಗೆ ಶುಭವಾಗದು ಅಲ್ವಾ. ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು ಅಂತ ಹೇಳ್ತದೆ. ಆದ್ದರಿಂದ ದೇವರು ನಮ್ಮನ್ನು ಹುಡುಕುವಾಗ ನಾವು ಬಚ್ಚಿಟ್ಟುಕೊಳ್ಳಬಾರ್ದು. ಆದಾಮ ಅವಳು ಕೂಡ ಬಚ್ಚಿಟ್ಟುಕೊಂಡ್ರು, ನಾವು ದೇವರಿಗೆ ಸಿಗಲ್ಲ ಅಂದುಕೊಂಡ್ರು. ಆದರೆ ಖಂಡಿತ ದೇವರಿಗೆ ಗೊತ್ತಾಗ್ತದೆ. ಅದೇ ರೀತಿಯಲ್ಲಿ ನಾವು ಕೂಡ ನಮ್ಮನ್ನು ದೇವರಿಗೆ ತೋರ್ಪಡಿಸಬೇಕು. ಎರಡನೇ ಕಾರ್ಯ, ಯಾವಾಗ ದೇವರು ಹುಡುಕಿ ಬರುತ್ತಾರೋ ನಮ್ಮ ಸ್ಪಂದನೆ ಹೇಗಿರಬೇಕಂದ್ರೆ, ನಾವು ನಮ್ಮ ಹೃದಯಗಳನ್ನು ತೆರೆದುಕೊಡಬೇಕು. ದೇವರ ವಾಕ್ಯ ಹೇಳುತ್ತದೆ, ಆತನು ಬಾಗಿಲುಗಳನ್ನು ಒಡೆದುಕೊಂಡು ಬರೋನಲ್ಲ, ವಿಶ್ವಾಸಿಯ ಹೃದಯದ ಥರ ಬಂದು ತಟ್ಟುತ್ತಾ ಇರ್ತಾನೆ. ಏನಂತ, ಈಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ತಾ ಇದ್ದೇನೆ, ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ತನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬರುವೆನು ಎಂದು ಹೇಳ್ತಾ ಇದ್ದಾನೆ. ಹುಡುಕಿ ಬರ್ತಾ ಇದ್ದಾನೆ, ನಿನ್ನ ಮನೆಯನ್ನು ಹುಡುಕಿ ಬರ್ತಾ ಇದ್ದಾನೆ ಯೇಸು ಸ್ವಾಮಿ. ನೋಡಿದರೆ ಎಂಥ ಒಂದು ಆಶೀರ್ವಾದ ನೋಡಿ. ಆತನು ಆದಾಮನಿಂದ ಹಿಡಿದು ಇಲ್ಲಿಯವರೆಗೂ ನಮ್ಮ ಮನೆಯನ್ನು ಹುಡುಕಿ ಬರುವಂಥವನಾಗಿದ್ದಾನೆ. ಹಲ್ಲೆಲೂಯಾ. ಆದಾಮ ಅವಳನ್ನು ಹುಡುಕಿ ಬಂದ ದೇವರು ನಾವು ನೋಡುತ್ತಾ ಇದ್ದೇವೆ. ಅನೇಕರನ್ನು ಯೇಸುವಿನ ಮೂಲಕ, ಪವಿತ್ರಾತ್ಮನ ಮೂಲಕ, ವಾಕ್ಯದ ಮೂಲಕ ನಮ್ಮನ್ನು ಹುಡುಕಿ ಬಂದ ದೇವರು ಇವತ್ತು ನಮ್ಮ ಮನೆಗೆ ಬರ್ತಾ ಇದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ಕೆಲವರು ಆಡ್ತಾರೆ, ಯೇಸು ಇರುವ ಮನೆಯಲ್ಲಿ ಆನಂದ ಆನಂದ, ಹಾಗೆ ಶಾಂತಿ ಸಮಾಧಾನ ಎಂದು ಆಡ್ತಾರೆ. ಯಾಕೆಂದರೆ ಆತನು ನಿನ್ನನ್ನು ಹುಡುಕಿ ನಿನ್ನ ಮನೆಗೆ ಬರುವ ದೇವರಾಗಿದ್ದಾನೆ. ನೀನು ಮನೆ ಬೀಗ ಹಾಕ್ಕೊಂಡು ಬೇರೆ ಊರಿಗೆ, ಬೇರೆ ರಾಜ್ಯಕ್ಕೆ, ಬೇರೆ ದೇಶಕ್ಕೆ ಹೋಗಬೇಕಾದಂಥ ಅವಶ್ಯಕತೆ ಇಲ್ಲ. ದೇವ್ರನ್ನ ಹುಡುಕೊಂಡು ಆತನೇ ನಿನ್ನ ಮನೆಯನ್ನು ಸಂಧಿಸುತ್ತಾನೆ. ಇವತ್ತು ವಾಕ್ಯವನ್ನು ಕೇಳುತ್ತಿರುವ ನನ್ನ ಪ್ರಿಯ ದೇವಜನವೇ, ಆತನಿಂದ ಬಚ್ಚಿಟ್ಟುಕೊಳ್ಳಬೇಡ್ರಿ. ಬಾಗಿಲು ತೆರೆಯದೆ ಬಾಗಿಲು ಮುಚ್ಚಿಟ್ಟುಕೊಂಡಿರಬೇಡ್ರಿ. ಹೃದಯವೆಂಬ ಬಾಗಿಲನ್ನು ತೆರೆದುಕೊಟ್ಟು, ದೇವಾ ನನ್ನ ಹೃದಯದೊಳಕ್ಕೆ ಬಾಪ ಎಂದು ನೀವು ಕರೆಯುವುದಾದರೆ ಆತನು ನಿಮ್ಮನ್ನೇನು ಮಾಡ್ತಾನೆ, ಆತನು ಬಂದು ನಿಮ್ಮೊಟ್ಟಿಗೆ ಊಟ ಮಾಡ್ತಾನೆ. ನೀವು ಆತನೊಟ್ಟಿಗೆ ಊಟ ಮಾಡ್ತೀರಾ. ನಿಮ್ಮ ಕೊರತೆಗಳು, ಕಷ್ಟಗಳು ಎಲ್ಲವೂ ತೀರಿ ಹೋಗುತ್ತದೆ ಎಂದು ದೇವರು ವಾಕ್ಯ ಹೇಳುತ್ತದೆ. ಇದರಲ್ಲಿ ಮೂರನೇದಾಗಿ, ದೇವರು ಹುಡುಕಿ ಬರುವಾಗ ನಾವು ಸ್ಪಂದಿಸಬೇಕಾದಂಥ ಮೂರನೇ ಕಾರ್ಯ, ಆತನ ಬಳಿಗೆ ಹಿಂತಿರುಗಬೇಕು. ನೋಡಿ, ಆತನನ್ನು ಬಿಟ್ಟು ಓಡಿ ಹೋಗುವುದಲ್ಲ. ನೋಡಿ, ಒಂದು ಸಮುದ್ರದ ಬಳಿಯಲ್ಲಿ ಒಂದು ತಾಯಿ ಮಗು ಆಟ ಆಡ್ತಾ ಇದ್ದರಂತೆ. ತಾಯಿ ಮಗುವನ್ನು ಬಿಟ್ಟುಬಿಟ್ಟು ತಾಯಿಯಲ್ಲಿ ಕೂತ್ಕೊಂಡು ಸುಸ್ತಾಗಿ ಇದ್ದರಂತೆ. ಆ ಮಗು ಏನು ಮಾಡ್ತಾ ಇದ್ದಾರೆ, ಮಗುವನ್ನು ಇಟ್ಕೊಳ್ತೀನಿ ಅಂತ ಹೋದರೆ ಮಗು ನೀರೊಳಕ್ಕೆ ಓಡ್ತದಂತೆ ಇನ್ನೂ ಜೋರಾಗಿ. ಅದಕ್ಕೆ ಏನು ಮಾಡಿಬಿಡ್ತು, ಆ ತಾಯಿ ಅಲ್ಲೇ ಮೊಣಕಾಲ ಮೇಲೆ ಕೂತ್ಕೊಂಡು ಬಾ ಮಗುವೆ ಅಂತ ಕರೆದಾಗ ಓಡಿ ಹೋಗಲಿಲ್ಲ, ಅದು ಬದಲಾಗಿ ತಾಯಿಯ ಬಳಿಗೆ ಓಡಿ ಬಂತು. ಇವತ್ತು ನಾವು ಹೆಂಗೆ ಗೊತ್ತಾ, ಮನುಷ್ಯರು, ನಾವು ಅಂದರೆ ಮನುಷ್ಯರು ಹೆಂಗೆ ಗೊತ್ತಾ, ದೇವರು ಎಷ್ಟು ಬಾ ಮಗನೇ ಕಂದ, ಬಾ ಮಗ ಕಂದ ಅಂದರು ಕೂಡ ಮನುಷ್ಯರು ಏನು ಮಾಡ್ತಾರೆ, ಇನ್ನು ಓಡಿ ಹೋಗ್ತಾರೆ. ದೇವರಿಂದ ದೂರ ಓಡಿ ಹೋದರೆ ಅಲೆಗಳ ಪಾಲಾಗಿ ಸಮುದ್ರ ಪಾಲಾಗ್ತೇವೆ. ಆದರೆ ಹಿಂತಿರುಗಿ ಬಂದರೆ ನಾವು ರಕ್ಷಿಸಲ್ಪಡ್ತೇವೆ. ತಪ್ಪಿ ಹೋದ ಮಗನು ಹೇಗೆ ಹಿಂತಿರುಗಿ ಬಂದಾಗ ಹೆಚ್ಚಿನ ಆಶೀರ್ವಾದವನ್ನು ಹೊಂದಿದನೋ, ನಾವು ಅದೇ ರೀತಿಯಲ್ಲಿ ಕರ್ತನ ಬಳಿಗೆ ಹಿಂತಿರುಗಿ ಬರಬೇಕು. ದೇವರು ಹುಡುಕಿ ಬಂದಾಗ ನಾನು ಬರಲ್ಲ, ನಾನು ಹೋಗ್ತೀನಿ ಅಂತ ದೂರ ಓಡಿ ಹೋಗುವಂಥವರು ನಾವು ಆಗಿರಬಾರದು. ಕರ್ತನಿಗೆ ಸ್ತೋತ್ರ. ಈಗ ಕರ್ತನು ಹಿಂತಿರುಗಿ ಹುಡುಕಿ ನಮ್ಮನ್ನು ಬರುವಾಗ ನಾವು ಸ್ಪಂದಿಸಬೇಕಾದಂಥ ವಿಷಯ ಏನಂದರೆ, ಅಲ್ಲಿ ನಾವು ನೋಡುತ್ತಾ ಇದ್ದೇವೆ, ಆತನು ನಿಮ್ಮನ್ನು ಹುಡುಕುವಾಗ ಆತನ ಕೆಲಸದಲ್ಲಿ ನೀವು ಪಾಲುಭಾಗಸ್ಥರಾಗಬೇಕು. ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನಾನು ಹುಡುಕಿ ರಕ್ಷಿಸುವುದಕ್ಕೆ ಬಂದಿದ್ದೇನೆ, ಇದರಲ್ಲಿ ನನಗೆ ಯಾರು ಸಹಾಯ ಮಾಡ್ತೀರಾ? ನಾವು ಹೇಳ್ತೀವಿ, ಅವರು ಮಾಡಲಿ, ಇವರು ಮಾಡಲಿ, ನಾನು ಮಾಡೋಕ್ಕಾಗಲ್ಲ. ಯೇಸು ಸ್ವಾಮಿ ಎಲ್ಲರಿಗೂ ಏನು ಮಾಡಿದ್ದಾನೆಂದರೆ, ಆತನು ಗ್ರೇಟ್ ಕಮಿಷನನ್ನು ಕೊಟ್ಟಿದ್ದಾನೆ.
ನೀವು ಹೊರಟು ಹೋಗ್ರಿ. ಈಗ ನಾನು ಹುಡುಕಿ ಬಂದಿದ್ದೇನೆ, ನಿಮ್ಮನ್ನು ರಕ್ಷಿಸಿದ್ದೇನೆ. ಈಗ ನೀವು ಹೋಗಿ ರಕ್ಷಣೆಗೆ ಬಾರದೇ ಇರೋರನ್ನ ಹುಡುಕಿ ಕರ್ತನ ಕರೆಗೆ ಕರೆತರಬೇಕು. ನೋಡಿದ್ರ, ಆದಿಯಿಂದ ದೇವರು ಹೇಗೆ ಕನೆಕ್ಟ್ ಮಾಡಿ ಕೊನೆಯವರೆಗೂ ನಮ್ಮನ್ನು ಉಪಯೋಗಿಸಿಕೊಳ್ತಾ ಇದ್ದಾನೆ. ತಂದೆ ದೇವರು ನೋಡುವಾಗ ಯೇಸುವನ್ನು, ಪವಿತ್ರಾತ್ಮನನ್ನು, ದೇವರ ವಾಕ್ಯವನ್ನು, ದೇವಜನರನ್ನು ಉಪಯೋಗಿಸಿ ಈಗ ನಮ್ಮ ಹತ್ರ ಕೇಳ್ತಾ ಇದ್ದಾನೆ, ನೀವು ನನಗಾಗಿ ಉಪಯೋಗಿಸಲ್ಪಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ನೀವೇನು ಮಾಡ್ತೀರಾ? ದೇವರಿಗಾಗಿ ಹುಡುಕುವಂಥ ಆಯುಧಗಳಾಗ್ತೀರಾ? ಬೇರೆಯವರಿಗೆ ಆಶೀರ್ವಾದ ನಿಧಿ ಆಗ್ತೀರಾ? ಕರ್ತನು ನಿಮ್ಮನ್ನು ಅನುಗ್ರಹಿಸಲಿ. ದೇವರು ತಾನೇ ನಿಮ್ಮ ಬಳಿಗೆ ಬಂದು, ನಿಮ್ಮ ಹೃದಯಕ್ಕೆ, ನಿಮ್ಮ ಮನೆಗೆ ಬಂದು ನಿಮ್ಮನ್ನು ಹುಡುಕಿ ಆಲೋಚನೆಗಳನ್ನು ಕೊಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಮ ತಂದೆಯೇ, ಇವತ್ತು ನೀವು ಮಾತನಾಡಿದ ವಿಚಾರಗಳಲ್ಲಿ ನೀವೇ ನಮ್ಮನ್ನು ಹುಡುಕಿ ಬರುವಂಥ ದೇವರು, ನಮ್ಮನ್ನು ಹುಡುಕಿ ನಮ್ಮ ಮನೆಗೆ ಬರುವ ದೇವರು ನೀವಪ್ಪ. ಅನೇಕರು ನಾವು ಮನೆಗಳನ್ನು ಬಿಟ್ಟು ನಿಮ್ಮನ್ನು, ಅಂದರೆ ಲೋಕದ ಜನ ದೇವರೆಂದು ಹುಡುಕಿಕೊಂಡು ಹೋಗುತ್ತಾರಪ್ಪ. ಆದರೆ ನಾವಂತೂ ಎಲ್ಲಿ ಹುಡುಕಿಕೊಂಡು ಹೋಗಬೇಕಾಗಿಲ್ಲ. ನೀವೇ ಬಂದು ನಮ್ಮ ಮನೆಯ ಬಾಗಿಲನ್ನು ತಟ್ಟಿ ನಮ್ಮ ಮನೆಯೊಳಗೆ ಬರುವಂಥ ದೇವರಾಗಿದ್ದೀರಾ. ನಿಮಗೆ ಸ್ತೋತ್ರ ಏಸಪ್ಪ. ಇವತ್ತು ಈ ವಾಕ್ಯವನ್ನು ಕೇಳಿದಂಥ ಪ್ರತಿ ದೇವ ಮಕ್ಕಳು ಈ ವಾಕ್ಯಾನುಸಾರವಾಗಿ ಆಲೋಚನೆ ಮಾಡಿ, ಹೌದಲ್ವಾ, ಕಾಲದಿಂದಲೂ ಆದಿಯಿಂದಲೂ ದೇವರು ಕೆಟ್ಟು ಹೋದ ಮನುಷ್ಯರನ್ನು ಹುಡುಕುತ್ತಾ ಇದ್ದಾರಲ್ವ. ಈಗ ನಮಗೆ ಆ ಜವಾಬ್ದಾರಿ ಕೊಡಲ್ಪಟ್ಟಿದೆ. ತಪ್ಪಿ ಹೋದ, ಕೆಟ್ಟು ಹೋದ ಜನರನ್ನು ಹುಡುಕಿ ರಕ್ಷಕನ ಬಳಿಗೆ ತರುವಂಥ ಕೆಲಸವನ್ನು ದೇವರೇ ನೀವು ನಮಗೆ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಮತ್ತು ಇವತ್ತು ನಮಗೆ ತಿಳಿಸಿದ ಈ ವಿಚಾರಕ್ಕಾಗಿ ವಂದನೆ. ನಮ್ಮನ್ನು ಹುಡುಕಿ ನಮ್ಮ ಮನೆಗೆ ಬರುವ ದೇವರು ನೀನೆಂದು ಇವತ್ತು ನಮಗೆ ಅರ್ಥ ಆಗಿದೆ. ನಿಮಗೆ ಸ್ತೋತ್ರ. ನಮ್ಮನ್ನು ಹುಡುಕಿ ಬಂದ ದೇವರೇ, ನಿಮಗೆ ವಂದನೆಗಳು, ಸ್ತುತಿ ಸ್ತೋತ್ರಗಳು. ನಿನಗೆ ಘನಮಾನ ಸ್ತುತಿ. ಈ ಮನೆಯನ್ನು ಸಂಧಿಸಪ್ಪ. ಇವತ್ತು ಈ ವಾಕ್ಯ ಯಾವ ಮನೆಯಲ್ಲಿ ಕೇಳಲ್ಪಡುತ್ತಾ ಇದೆಯೋ, ಯಾವುದಾದರೂ ಕೊರತೆಗಳು, ಕಷ್ಟಗಳು ಆ ಮನೆಯಲ್ಲಿದ್ದರೆ ನೀವು ಬಂದು ಬಾಗಿಲನ್ನು ತಟ್ಟಿರಿ. ಅವರು ತೆರೆಯುವಾಗ ನೀವು ವಾಸ ಮಾಡಿರಿ. ಅಲ್ಲಿರುವ ಕೊರತೆಗಳನ್ನು ನೀಗಿಸಿರಿ, ಅಗತ್ಯಗಳನ್ನು ಪೂರೈಸಿರಿ. ಆತ್ಮನ ಅಭಿಷೇಕಗಳನ್ನು ಅವರಿಗೆ ಸುರಿಯ ಮಾಡಿರಿ. ನಿನ್ನ ಕರುಣೆ ಕೃಪೆಗಳನ್ನು ಅವರಿಗೆ ತೋರಿಸಿರಿ ಅಪ್ಪ. ದೇವರೇ, ಇವರ ಮನೆಯು ಬೆಳಕಿನಿಂದಲೂ, ಆರೋಗ್ಯದಿಂದಲೂ, ಸಮಾಧಾನದಿಂದಲೂ, ಸಂತೃಪ್ತಿಯಿಂದಲೂ, ಶುಭ ಕಾರ್ಯಗಳಿಂದಲೂ ತುಂಬಿಸಲ್ಪಡಲಿ ಕರ್ತನೆ. ದೇವರೇ, ನಿನ್ನ ಪ್ರಸನ್ನತೆ ಇವರ ಜೊತೆಗೂ, ಇವರ ಕೆಲಸಗಳಲ್ಲಿಯೂ, ಇವರ ಕುಟುಂಬದಲ್ಲಿಯೂ ಆವರಿಸಲ್ಪಡಲಿ ಯೇಸುವಿನ ನಾಮದಲ್ಲಿ. ಖಂಡಿತವಾಗಿ ನಮ್ಮ ಮೊರೆಯನ್ನು ನೀವು ಆಲಿಸಿ, ಸುದುತ್ತರ ಕೊಟ್ಟು, ಆರೋಗ್ಯ ಕೊಟ್ಟು, ಸಮಾಧಾನ ಕೊಟ್ಟು, ಒದಗಿಸಿಕೊಟ್ಟು, ಹುಡುಕಿ ಬಂದು ಇವರನ್ನು ರಕ್ಷಿಸಬೇಕಾಗಿ ನಮ್ಮ ಕರ್ತನ ರಕ್ಷಕನಾಗಿರುವ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ. ಆಮೇನ್, ಆಮೇನ್. ನನ್ನ ಪ್ರೀತಿಯ ದೇವಜನವೇ, ಕರ್ತನು ತಾನೇ ನಿಮ್ಮನ್ನು ಅನುಗ್ರಹಿಸಿರಿ. ಶಲೋ. ಪ್ರೈಸ್ ದ ಲಾರ್ಡ್ ಜೀಸಸ್.